ಗ್ರಿಲ್ ನೈಟ್ಸ್ ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ದಾರೆ. ಟೇಸ್ಟ್ ನೋಡೋಣ ಅಂತ ಬಂದಿದ್ವಿ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರ್ಬೋದು. ಫಸ್ಟ್ ಟೈಮ್ ಈ ತರ ಟೇಸ್ಟ್ ಎಲ್ಲ ತಿಂತಾ ಇರೋದು. ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ಫುಲ್ ಚೆನ್ನಾಗಿದೆ. ಇವಾಗ ನಾವು ಶವರ್ಮಾ ತಗೊಂಡಿದೀವಿ, ಫ್ರೆಂಚ್ ಫ್ರೈಸ್ ಎಲ್ಲ ತಗೊಂಡಿದ್ವಿ. ಸ್ಟಫಿಂಗ್ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ತಿನ್ಬೋದು. ನಾವಿವಾಗ ಏನೇನ್ ಆರ್ಡರ್ ಮಾಡಿದ್ವಿ ಅಂದ್ರೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ಮತ್ತೆ ಚಿಕನ್ದು ಫ್ರೈಡ್ ರೈಸ್ ಡ್ರಮ್ ಸ್ಟಿಕ್ ಆಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ರೋಸ್ ಮಿಲ್ಕ್ ಎಲ್ಲ ಫುಲ್ ಟೇಸ್ಟಿಯಾಗಿ. ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಸರ್ವಿಸ್ ವಿಷಯಕ್ಕೆ ಬಂದ್ರೆ ಫುಲ್ ಚೆನ್ನಾಗಿದೆ. ಹೈಜಿನಿಕ್ ಇದೆ ಫುಲ್. ಒಳಗಡೆ ಎಲ್ಲ ನೋಡಿದ್ವಿ ಒಂದ್ಸಲ. ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ ಫುಲ್. ರೆಸ್ಪಾನ್ಸ್ ಮಾಡ್ತಾರೆ. ಟೇಸ್ಟ್ ಗುಡ್. ನಾನು ಬೇರೆ ಕಡೆನೂ ಟೇಸ್ಟ್ ಮಾಡಿ ನೋಡಿದೀನಿ, ಆದ್ರೆ ಇಲ್ಲಿ ವೆಲ್ ತುಂಬಾ ಚೆನ್ನಾಗಿದೆ. ಮತ್ತೆ ವೆಲ್ ಮೇಂಟೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಡಿಸಿಪ್ಲಿನ್ ಆಗಿದೆ, ಮತ್ತೆ ಹೈಜೀನ್ ಆಗಿ ಕೂಡ ಇದೆ. ಬರ್ಡೇ ಪಾರ್ಟಿ ಹಾಲು ಕೂಡ ಇದೆ. ಮತ್ತೆ ಬರ್ಡೇ ಮುಗಿಸ್ಕೊಂಡು ಏನಾದ್ರು ಟ್ರೀಟ್ ಕೊಡ್ಸೋದಿದ್ರೆ ಎಲ್ಲ ತುಂಬಾ ಚೆನ್ನಾಗಿದೆ. ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಕಮ್ಮಿ ಇದೆ. ರೋಲ್ ಶರ್ಮಾ ಎಲ್ಲ 49 ಇದೆ, ಮತ್ತೆ ಫ್ರೈಡ್ ಚಿಕನ್ ಎಲ್ಲ 79 ಇದೆ. ಬೇರೆ ಕಡೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ಇವತ್ತು ಆಫರ್ಸ್ ತುಂಬಾ ಚೆನ್ನಾಗಿ ನಡೀತಿದೆ, ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಿ. ಫ್ಯಾಮಿಲಿ ಅವರೆಲ್ಲ ಬಂದು ಎಂಜಾಯ್ ಮಾಡಬಹುದು. ಎಲ್ಲಾರು ನೋಡ್ತಿರೋರು ಬಂದು ವಿಸಿಟ್ ಮಾಡಿ. ಬಿಡಿಒ ಆಫೀಸ್ ಎದುರುಗಡೆ ಲೊಕೇಟ್ ಆಗಿರೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರು ಬಂದು ಒಂದ್ಸರಿ ವಿಸಿಟ್ ಮಾಡಿ, ಮತ್ತೆ ಟೇಸ್ಟ್ ಮಾಡಿ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಹಲೋ ಹಾಯ್, ನಾವು ಮುಂಚೆ ದಿಶಾ ಎಲೆಕ್ಟ್ರಿಕಲ್ಸ್ ಅಂತೇಳಿ ಶಾಪ್ ನಡೆಸ್ತಾ ಇದ್ವಿ. ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಹರೀಶ್ ಅವ್ರದ್ದು ಕಾಂಟ್ಯಾಕ್ಟ್ಸ್ ಇತ್ತು. ಅವರು ಇದ್ರ ಬಗ್ಗೆ ಚೆನ್ನಾಗಿ ಎಲ್ಲ ಡೀಟೇಲ್ಸ್ನ ಹೇಳಿದ್ರು. ಹಾಗಾಗಿ ನಾವು ಇಂಪ್ರೆಸ್ ಆಗಿ ನಾವು ಒಂದು ಸ್ಟಾರ್ಟ್ ಮಾಡಿದರೆ ನಾವು ಒಂದು ಬಿಸ್ನೆಸ್ಸಲ್ಲಿ ಪಿಕಪ್ ಆಗಬಹುದು ಅಂತ ತಿಳ್ಕೊಂಡು ನಾವೀಗ ಫಸ್ಟ್ ಟೈಮ್ ನಾವು ಹುಣಸೂರಲ್ಲಿ ಈ ಥರ ಗ್ರಿಲ್ ನೈಟ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಈ ಫ್ರಾಂಚೈಸಿನ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದರ ಟೇಸ್ಟ್ ಹೆಂಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಚೆನ್ನೈಗೆ ಹೋಗಿ ಅಲ್ಲಿ ಒಂದೆರಡು ಐಟಮ್ನೆಲ್ಲ ಟೇಸ್ಟ್ ಮಾಡಿದೆ ಚಿಕನ್ದು. ಅದಾದಮೇಲಿಂದ ಬ್ಯಾಂಗ್ಳೂರು ಹೊಸಕೋಟೆ ಇದೆ, ಅಲ್ಲಿನೂ ಫ್ರಾಂಚೈಸಿಗೆ ವಿಸಿಟ್ ಮಾಡಿ ಅಲ್ಲಿನೂ ಚಿಕನ್ ಐಟಮ್ಸ್ಗಳನ್ನ ಟೇಸ್ಟ್ ಮಾಡಿದ್ದೀನಿ. ಟೇಸ್ಟ್ಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಗ್ರಿಲ್ ಚಿಕನ್, ಫ್ರೈಡ್ ರೈಸ್ ಆಗಿರ್ಬೋದು, ಅದೆಲ್ಲನೂ ವೆರೈಟಿ ಆಗಿತ್ತು. ಸೊ ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಹುಣಸೂರಲ್ಲಿ ಈ ಥರ ನಾನು ಟೇಸ್ಟ್ ಮಾಡಿರಲಿಲ್ಲ. ಸೊ ಅದು ಕೂಡ ನನಗೆ ಒಂಥರ ಇಂಪ್ರೆಸ್ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಮಾಡಬೇಕು ಅಂತ ಅನ್ನಿಸ್ತು, ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು ಓಪನ್ ಮಾಡಿದ್ದೀವಿ. ಓಪನ್ ಮಾಡಿದಾಗೇ ಒಂದು 2 ಅವರ್ಸಲ್ಲಿ ನಾವೇನು ಗ್ರಿಲ್ ಐಟಮ್ಸ್ಗಳನ್ನ ಇಟ್ಟಿದ್ದೀವಿ. ಕೋನ್ ಶವರ್ಮಾ ಆಗಿರ್ಬೋದು, ಫ್ರೈಡ್ ಚಿಕನ್ ಆಗಿರ್ಬೋದು, ಒಂದು 1-2 ಅವರ್ಸಲ್ಲೇ ತುಂಬ ಖಾಲಿಯಾಗಿದೆ. ಜನರಿಗೆ ತುಂಬ ಇಷ್ಟ ಆಗಿದೆ. ಇನ್ನೂ ಜನರು ಬರ್ತಾನೆ ಇದ್ದಾರೆ. ಇದನ್ನು ನೋಡಿ ನಮಗೂ ತುಂಬ ಖುಷಿಯಾಗಿದೆ. ನಾವಿವತ್ತು 3:15 ನಾವು ಗ್ರಿಲ್ ನೈಟ್ಸ್ ಇದನ್ನ ಓಪನ್ ಮಾಡಿದ್ದೀವಿ. ಓಪನ್ ಮಾಡಿದಾಗ ಒಂದಷ್ಟು ಆಫರ್ಗಳನ್ನ ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಕೋನ್ ಶವರ್ಮಾಗೆ 10 ರೂಪೀಸ್, ಮತ್ತು ರೋಲ್ ಶವರ್ಮಾ 49 ರೂಪೀಸ್, ಫ್ರೈಡ್ ಚಿಕನ್ ರೈಸ್ ಅದು 79 ರೂಪೀಸ್, ಚಿಕನ್ ನೂಡಲ್ಸ್ 79, ಗ್ರಿಲ್ ಆಫ್ 139, ನೆಕ್ಸ್ಟ್ ಫ್ರೈಡ್ ಚಿಕನ್ ಪಾಪ್ಕಾರ್ನ್ ಅದು 99 ರೂಪೀಸ್, BBQ ಕಾಂಬೋ ಅದು ಬಂದು 129 ರೂಪೀಸ್ಗೆ, ಫ್ರೈಡ್ ಚಿಕನ್ ರೆಗ್ಯುಲರ್ 49 ರೂಪೀಸ್, ರೋಸ್ ಮಿಲ್ಕ್ 39, ಫ್ರೈಡ್ ಚಿಕನ್ ಡ್ರಮ್ ಸ್ಟಿಕ್ ಬಂದು 49 ರೂಪೀಸ್ಗೆ ಆಫರ್ ಮಾಡಿದ್ದೀವಿ. ಗ್ರಿಲ್ ನೈಟ್ಸ್ ಇದರಲ್ಲಿ 3 ಪ್ಲಾನ್ ಇರುತ್ತೆ. ಅದರಲ್ಲಿ ನಾವು ಪ್ರೀಮಿಯಂ ಪ್ಲಾನ್ನ ಸೆಲೆಕ್ಟ್ ಮಾಡಿದ್ದೀವಿ. ಈ ಪ್ರೀಮಿಯಂ ಪ್ಲಾನಲ್ಲಿ ಬಂದ್ಬಿಟ್ಟು ಒಂದು ಶಾಪ್ಗೆ ಏನೇನು ಬೇಕು ಅದೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿದೆ. ಪ್ರೀಮಿಯಂ ಪ್ಲಾನಲ್ಲಿ ಬಂದ್ಬಿಟ್ಟು ಕಿಚನ್ ಮಿಷಿನ್ಸ್ಗಳು, ಅದ್ರಲ್ಲಿ ಬಂದು ಬಾರ್ಬಿಕ್ಯೂ ಮಿಷಿನ್, ಶವರ್ಮಾ ಮಿಷಿನ್ಗಳು, ಅದಕ್ಕೆ ಏನಿದೆ ಕರೆಕ್ಟಾಗಿ ಪ್ರೈಸ್ ಇರೋದಕ್ಕೆ ಅವ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ ನಮಗೆ. ಬೇರೆ ಫ್ರಾಂಚೈಸಿಯಲ್ಲಿ ಬಂದ್ಬಿಟ್ಟು ರಾಯಲ್ಟಿ ಅಂತ ಹೇಳ್ಬಿಟ್ಟು ನಮಗೆ ಅದು ಮಂತ್ಲಿ ಇಷ್ಟೊಂತೇಳಿ ನಾವು ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಆದರೆ ನಾವು ಯಾವಾಗ ಇದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ವಿ ಅವತ್ತಿಂದ ಇವತ್ತವರೆಗೂ ನಮ್ಗೆ ಯಾವುದೇ ಒಂದು ರೀತಿಯ ಅಮೌಂಟನ್ನು ಅವರು ತಗೊಂಡಿಲ್ಲ. ಎಲ್ಲನೂ ಚೆನ್ನಾಗಿದೆ. ಬೇರೆ ಫ್ರಾಂಚೈಸಿ ನಾವು ತಗೊಂಡ್ರೆ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನ ಮಾತ್ರ ನಾವು ಹಾಕಬೇಕಾಗತ್ತೆ. ಆದರೆ ಈ ಫ್ರಾಂಚೈಸಿಯಲ್ಲಿ ಬಂದ್ಬಿಟ್ಟು ಅವರು ಪ್ರಾಡಕ್ಟ್ ಜೊತೆಗೆ ನಮ್ಗೆ ಏನು ಬೇಕು ನಾವು ಅದನ್ನ ಓನ್ ಆಗಿ ಹಾಕೊಳ್ಬಹುದು. ಆ ಥರ ಒಳ್ಳೆ ಚೆನ್ನಾಗಿದೆ. ನಮಗೆ ಈ ಗ್ರಿಲ್ ನೈಟ್ಸ್ ಬಗ್ಗೆ ಟ್ರೈನಿಂಗ್ ಕೊಡೋಕ್ಕೆ ಚೆನ್ನೈನಿಂದ ಒಬ್ಬ ಟ್ರೈನರ್ ಶರವಣ್ ಅಂತವರು ಓಪನಿಂಗ್ಗಿಂತ ಮುಂಚೆನೇ ಬಂದು ನಮ್ಮ ಜೊತೆಗೆ ಇದ್ದು ಹೇಗೆ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ. ಓಪನ್ ಡೇಗೆ ಅವರ ಎಲ್ಲ ಟೀಮ್ಗಳು ಬಂದು ನಮಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯ ಟ್ರೈನಿಂಗ್ ಕೊಟ್ಟು ಇದರಿಂದ ನಮಗೂ ಈಸಿ ಆಗಿದೆ, ಕಲಿಯೋದಕ್ಕೆ ಈಸಿ ಆಗಿದೆ. ನಮ್ಮದು ದಿಶಾ ಗ್ರಿಲ್ ನೈಟ್ ಶಾಪ್ನ ನಾವು ಹುಣಸೂರಲ್ಲಿ ನ್ಯೂ ಬಸ್ ಸ್ಟ್ಯಾಂಡ್ ಅದರ ಅಪೋಸಿಟ್ BDO ಆಫೀಸ್ದು ಅಪೋಸಿಟಲ್ಲಿ ನಾವು ಓಪನ್ ಮಾಡಿದ್ದೀವಿ. ನಮ್ಮದು ಶಾಪ್ ನಾವು 3 ಫ್ಲೋರಲ್ಲಿ ಮಾಡಿದ್ದೀವಿ. ಅದರಲ್ಲಿ ಬಂದು 32 ಮೆಂಬರ್ಸ್ ಕೂತ್ಕೊಂಡು ಊಟ ಮಾಡ್ಬೋದು.
ನೆಕ್ಸ್ಟ್ ಅದು 3rd ಫ್ಲೋರಲ್ಲಿ ಬಂದ್ಬಿಟ್ಟು ನಾವೊಂದು ಸಣ್ಣದಾಗಿ ಪಾರ್ಟಿ ಹಾಲ್ ಮಾಡಿದ್ದೀವಿ. ಅದರಲ್ಲಿ ಬರ್ತ್ಡೇ ಆ್ಯನಿವರ್ಸರಿಗಳನ್ನ ಸೆಲೆಬ್ರೇಟ್ ಮಾಡ್ಬೋದು. ಓಪನಿಂಗ್ ಡೇಗೇನೆ ನಮಗೆ ಒಂದೆರಡು ಆರ್ಡರ್ ಕೂಡ ಸಿಕ್ಕಿದೆ, ಬುಕಿಂಗ್ ಕೂಡ ಆಗಿದೆ. ಹಾಗಾಗಿ ಇಂಟೀರಿಯರ್ ವರ್ಕ್ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಇಂಟೀರಿಯರ್ ವರ್ಕ್ ಮಾಡಿದವ್ರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಚೆನ್ನಾಗಿ ಮಾಡಿದ್ದಾರೆ. ಗ್ರಿಲ್ ನೈಟ್ ಸ್ಟ್ರೀಮ್ ಅವರು ನಮಗೆ ಇದು ಫ್ರಾಂಚೈಸ್ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಏನಾದರೂ ಈ ಥರ ಐಡಿಯಾಸ್ ಇದ್ದರೆ ನೀವು ಗ್ರಿಲ್ ನೈಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ.